ಈ ಸೋಮರಸ ಅಂತಕ್ಕಂಥದ್ದು ಯಾಕೆ ಬೇಕಾಗತ್ತೆ ಅಂತಕ್ಕಂಥ ವಿಷಯದಲ್ಲಿ ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ ಪ್ರಶ್ನೆ ಸೈಡ್ಗೆ ಇಟ್ಕೊಳ್ಳೋಣ. ಸಿಗತ್ತೆ, ಪ್ರಯತ್ನ ಪಟ್ಟರೆ, ಸಿಗಲ್ಲ ಅನ್ನೋ ಮಾತಿಲ್ಲ. ಈ ಸೋಮರಸ ಅದರಲ್ಲೂ ಪ್ರತಿ ಹೆಣ್ಣು ಮಕ್ಕಳಿಗೆ ಋತು ಆದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ. ಕೆಲವರು ಬಳಸಲು ಏನೋ ಗೊತ್ತಿಲ್ಲ, ಬಳಸಬೇಕು. ಎರಡನೇದು ಗರ್ಭವತಿಯಾದಂತಹ ಸನ್ನಿವೇಶದಲ್ಲಿ, ಇದೆರಡೂ ಸನ್ನಿವೇಶದಲ್ಲಿ ಗರ್ಭಸ್ಥ ಶಿಶು ಒಳ್ಳೆ ದೈಹಿಕವಾಗಿ ಒಳ್ಳೆಯ ಭಾವನೆ ಇರುವಂಥ ಮಗು ಬೇಕು ಅಂದರೆ ಗರ್ಭಿಣಿಯಲ್ಲಿ ಎಷ್ಟು ಅದನ್ನು ಬಳಸ್ತಾರೋ ಸೋಮರಸ ಅಂದರೆ ತುಪ್ಪವನ್ನು, ಆ ಮಗುವಿನ ಹೃದಯ ಅಷ್ಟು ಕೋಮಲವಾಗಿ ರೆಡಿಯಾಗತ್ತೆ. ಯಾಕೆ ಹೃದಯವನ್ನು ಅಷ್ಟರ ಮಟ್ಟಕ್ಕೆ ನಾವು ಪ್ರೀತಿಸಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದಾಗ ಉದ್ವೇಗ ಅಂತಕ್ಕಂಥ ಬರೋದೇ ಹೃದಯದಿಂದ. ಮನುಷ್ಯನ ಉದ್ವೇಗ ಉತ್ಪತ್ತಿಯಾಗುವುದೇ ಹೃದಯದಿಂದ. ಆ ಉದ್ವೇಗ ಬೇಡ ಅಂದಾಗ ಭಾವನೆ ಬರುತ್ತೆ. ಎರಡೂ ಪ್ಲಸ್ಸು ಮೈನಸ್ಸು ಹೃದಯದಲ್ಲೇ ಇದೆ. ಇದಕ್ಕೆ ಸೋಮರಸವೇ ದಿವ್ಯವಾದ ಔಷಧ.